ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಒಂದು ಚಾಲನಾ ವೃತ್ತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಅಭ್ಯರ್ಥಿಗಳು ಹಾಗೂ ಎಷ್ಟು ಅಭ್ಯರ್ಥಿಗಳು 40+ ಅಂಕ ಪಡೆದಿದ್ದಾರೆ, ಎಷ್ಟು ಅಭ್ಯರ್ಥಿಗಳು 45+ ಅಂಕಗಳು ಪಡೆದಿದ್ದಾರೆ, ಎಷ್ಟು ಅಭ್ಯರ್ಥಿಗಳು 0ಇಂದ 39.5 ಅಂಕ ಗಳಿಸಿದ್ದಾರೆ. ಒಂದು ಡೀಟೇಲ್ ಆದ ಮಾಹಿತಿನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಏನಪ್ಪ ಮಾಹಿತಿ ಅಂತಂದರೆ ಬಂದ್ಬಿಟ್ಟು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ದಿನದಿಂದ ದಿನಕ್ಕೆ ತಮ್ಮ ಒಂದು ಅಂಕಗಳನ್ನು ಜಾಸ್ತಿ ಪ್ಲಸ್ ಮಾಡ್ಕೊತಾ ಹೋಗ್ತಾ ಇದ್ದಾರೆ. ಜಾಸ್ತಿ ಯಾವ ಥರ ಆಗ್ತಾಯಿದೆ, ಯಾಕೆ ಆಗ್ತಾಯಿದೆ, ಕೆಲವೊಂದು ಅಭ್ಯರ್ಥಿಗಳದ್ದು ಜಾಸ್ತಿ ಅಂಕ ಆಗ್ತಾಯಿಲ್ಲ, ಯಾಕೆ ಆಗ್ತಾಯಿಲ್ಲ, ಅದರದ್ದು ಒಂದು ಚಿಕ್ಕದಾದ ಒಂದು ಚರ್ಚೆ ಮಾಡೋಣ ಸ್ನೇಹಿತರೆ. ನೋಡ್ಬೋದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ಚಾಲಕ ಕಮ್ ನಿರ್ವಾಹಕ ಹುದ್ದೆ ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗ ನಿಮಗೆ ತಿಳಿಸ್ತಾ ಇದ್ದೀನಿ. ಇದಕ್ಕಿಂತ ಹಿಂದೆ ನಾನು ಹುಮ್ನಾಬಾದ್ದೆಲ್ಲ ಡೀಟೇಲ್ ಹೇಳಿದ್ದೆ. ಜೊತೆಗೆ ಹುಮ್ನಾಬಾದಲ್ಲಿ ಎಷ್ಟು ಜನ ಆಗಿದ್ದರೋ ಅಷ್ಟೇ ಜನ ಹಾಸನದಾಗ ಆಗಿದ್ಮೇಲೆ ಯಾವ ಒಂದು ತರಬೇತಿ ಕೇಂದ್ರ ವೃತ್ತಿ ಪರೀಕ್ಷೆಯಲ್ಲಿ ಜಾಸ್ತಿ ಅಂಕಗಳು ಬರ್ತಾ ಇದ್ದಾವೆ, ಅದು ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೆ. ನೋಡ್ಬೋದು ಸ್ನೇಹಿತರೆ, ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕಂದರೆ ಈ ಥರ ಒಂದು ಹೊಸ ಮಾಹಿತಿ ನಿಮಗೆ ಸಿಗ್ತವೆ. ನೋಡ್ಬೋದು, ನೀವು ಎಷ್ಟು ಅಂಕ ಪಡೆದಿದ್ದೀರಾ, ನಿಮಗಿಂತಲೂ ಹೆಚ್ಚಿನ ಅಂಕ ಪಡೆದಿದ್ದ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ, ನೀವು ಎಷ್ಟನೇ ನಂಬರ್ದವ್ರಿದ್ದೀರಿ, ನಿಮ್ಗಿನ್ನ ಕೆಳಗಡೆ ಎಷ್ಟು ಅಭ್ಯರ್ಥಿಗಳು ಇದ್ದಾರೆ, ಈ ಒಂದು ಅಂಕಿ ಸಂಖ್ಯೆಗಳು ನೋಡ್ಕೊಂಡಿದ್ದಾಗ ನಮ್ಮದು ಒಂದು ಜಾಬ್ ಆಗುತ್ತೆ ಇಲ್ಲ ಆಗಲ್ಲ ಅಂತ ಒಂದು ಅಂದಾಜು ನಾವು ಮಾಡ್ಬೋದು. ನಾವು ತಿಳ್ಕೊಬೋದು ಸ್ನೇಹಿತರೆ. ಜಸ್ಟ್ ಈ ಒಂದು ಮಾಹಿತಿ ಒಂದು ಅಂದಾಜಿಗೋಸ್ಕರ ಮಾತ್ರ. ನೋಡ್ಬೋದು, 0 ಅಂಕ ಪಡೆದವರು 95 ಜನ ಇದ್ದಾರೆ. ನೋಡ್ಬೋದು ನೀವಿಲ್ಲಿ. ಒಂದು ಅಂಕ ಪಡೆದವ್ರು 23, 2 ತೊಗೊಂಡವ್ರು 32. ಇದು ನಾವು ಡೈರೆಕ್ಟಾಗಿ ಎಲ್ಲಿ ನೋಡೋಣ ಅಂದರೆ 40+ ಅಂಕ ತೊಗೊಂಡಿದ್ದವ್ರು ನೋಡೋಣ. 40+ ಅಂಕ ತೊಗೊಂಡಿದ್ದವ್ರು ಆಗ್ತಾರೆ, ಅದಕ್ಕಿಂತ ಕಡಿಮೆ ಇದ್ದವ್ರು ಆಗಲ್ಲ ಅಂತ ನೀವು ಕ್ವಶನ್ ಕೇಳ್ಬೋದು. ಅದಕ್ಕಿಂತ ಕಡಿಮೆ ಇದ್ದವ್ರು ಕೂಡ ಆಗುತ್ತೆ. ಎಲ್ಲಿಗಾಗುತ್ತೆ? 25 ಅಂಕ ತೊಗೊಂಡವ್ರು ಕೂಡ ಆಗುತ್ತೆ. 25 ಅಂಕ ಯಾರಿಗಾಗುತ್ತೆ ಅಂದರೆ ಯಾರು ಯೋಜನೆ ನಿರಾಶ್ರಿತ ಇದ್ದಿರ್ತಾರೆ ಹಾಗೂ ಮಹಿಳಾ ಅಭ್ಯರ್ಥಿಗಳು ಇದ್ದಿರ್ತಾರೆ, ಜೊತೆಗೆ ಮಾಜಿ ಸೈನಿಕ ಏನಿದ್ದಿರ್ತಾರೆ. ಅಂಥ ಅಭ್ಯರ್ಥಿಗಳು ಅವ್ರ ಕೆಟಗಿರಿದಾಗ ಯಾರು ಕಾಂಪಿಟೇಷನ್ ಇಲ್ಲ, ಅವರೊಬ್ಬರು ಅಥವಾ ಇಬ್ಬರು ಇದ್ದರೆ ಅಂಥ ಅಭ್ಯರ್ಥಿಗಳು 25 ಜಸ್ಟ್ ಪಾಸ್ ಆಗಿದ್ರು ಕೂಡ ಅವರಿಗೆ ಜಾಬ್ ಆಗುತ್ತೆ. ಅವರಿಗೆ ಅವ್ರ ಕಾಂಪಿಟೇಷನ್ ಇದ್ದರೆ, ಅವರಿಗೆ ಕಾಂಪಿಟೇಟರ್ ಯಾರನ್ನು ಇದ್ದರೆ ಅವರಿಗೆ ಕೂಡ ಜಾಸ್ತಿ ಅಂಕ ನಿಂದಿರುತ್ತೆ. ಅದರಿಂದ ನಾವು ಜನ್ರಲಾಗಿ ನೋಡೋದಾದರೆ 40+ ಅಂಕ ಇದ್ದರು ಆಗಬಹುದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ನೋಡೋಣ ಎಲ್ಲಿಗೆ ನಿಂದಿರುತ್ತೆ ಅಂತೇಳಿ. ನೋಡ್ಬೋದು ನೀವಿಲ್ಲಿ 40 ಅಂಕ ತೊಗೊಂಡವರು 94 ಜನ, 40 ತೊಗೊಂಡವರು 57, 41 ತೊಗೊಂಡವರು 82, 41 ತೊಗೊಂಡವರು 68, 42 ತೊಗೊಂಡವರು 98 ಜನ, 42 ತೊಗೊಂಡವರು 78, 43 ತೊಗೊಂಡವರು 101 ಜನ, 43 ತೊಗೊಂಡವರು 48 ಜನ, 44 ತೊಗೊಂಡವರು 136 ಜನ. ಇದು ಒಂದು 44 ಅಂಕಿ ಜಾಸ್ತಿ ಇದೆ. ಅಪ್ ಟು ಇಲ್ಲಿ ಗಂಟ 136 ಜನ ಇದ್ದಾರೆ. 136 ಜನ ಯಾವ್ಯಾವ ಕ್ಯಾಟಗರಿ ಇದ್ದಾರೆ
ಅವ್ರ ಡೇಟ್ ಆಫ್ ಬರ್ತ್ HID ಕಡಿಮೆ ಇದೆ. ಸೊ ಈ ಥರ ಒಂದು ನೋಡಿಕೊಂಡು ಕಟ್ ಆಫ್ ಮಾಡ್ತಾರೆ. ಆಮೇಲೆ 44.5 ತೊಗೊಂಡವರು 50 ಜನ, 45 ಅಂಕ ತೊಗೊಂಡವರು 118 ಜನ, 45.5 ತೊಗೊಂಡವರು 50 ಜನ, 46 ಅಂಕ ಪಡೆದವರು 96 ಜನ, 46.5 ತೊಗೊಂಡವರು 42 ಜನ, 47 ಅಂಕ ತೊಗೊಂಡವರು 76 ಜನ, 47.5 ತೊಗೊಂಡವರು 26 ಜನ, 48 ತೊಗೊಂಡವರು 56, 48.5 ತೊಗೊಂಡವರು 13, 49 ತೊಗೊಂಡವರು 35, 49.5 ತೊಗೊಂಡವರು 5 ಅಭ್ಯರ್ಥಿಗಳು, 50ಕ್ಕೆ 50 ಅಂಕ ಪಡೆದರು. ಟೋಟಲ್ 13 ಅಭ್ಯರ್ಥಿಗಳು. ಸೊ ನೋಡ್ಬೋದು ಸ್ನೇಹಿತರೆ. ಸೊ ಇವೆಲ್ಲ ಒಂದು ಅಂಕಿ ಸಂಖ್ಯೆ ನೀವು ನೋಡ್ತಾ ಹೋದರೆ ಇವರೆಲ್ಲ ಇಷ್ಟೆಲ್ಲ ಅಂಕ ಪಡಿತಾ ಇದ್ದಾರೆ, ನಾವ್ಯಾಕೆ ಪಡಿಬಾರ್ದು? ಸೊ ಈ ಎಲ್ಲ ಅಭ್ಯರ್ಥಿಗಳು ಯಾಕೆ ಇಷ್ಟು ಅಂಕ ಹೆಚ್ಚಿನ ಅಂಕ ಪಡೆದರು ಅಂತಂದರೆ ಅವರು ನಿರಂತರವಾಗಿ ಚಾಲನಾ ವೃತ್ತಿ ತರಬೇತಿ ಪಡ್ಕೊಂಡಿದ್ದಾರೆ. ಸೊ ಹುಮನಾಬಾದಲ್ಲಿ ಆಗಿದ ತಕ್ಷಣವೇ BS4 ಗಾಡಿಗಳಿದೆ, ಈ ಥರ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇದೆ ಅಂತೇಳಿ ಮನಗಂಡು ಅವ್ರೇನು ಮಾಡಿದ್ದಾರೆ ಅಂದರೆ ಬಹಳಷ್ಟು ದಿನ ಅಂದರೆ 1 ತಿಂಗಳು 2 ತಿಂಗಳು 3 ತಿಂಗಳು ಈ ಥರ ಅವರು ಏನೇನು ಮಾಡಿದ್ದಾರೆ ಚಾಲನಾ ವೃತ್ತಿ ತರಬೇತಿ ಪಡ್ಕೊಂಡು ಸೊ ಇಷ್ಟೆಲ್ಲ ಹೆಚ್ಚಿನ ಒಂದು ಅಂಕ ಪಡೀಲಿಕ್ಕೆ ಸಾಧ್ಯ ಆಯಿತು ಸ್ನೇಹಿತರೆ. ಸೊ ಜೀವನದಲ್ಲಿ ಯಾವುದೇ ಒಂದು ಸಾಧನೆ ಮಾಡಬೇಕು ಅಂದರೆ ಕಷ್ಟಪಡಲೇಬೇಕು. ಸೊ ಕಷ್ಟಪಟ್ಟರೆ ಖಂಡಿತ ಅದಕ್ಕೆ ಫಲ ಇದ್ದೇ ಇದೆ ಸ್ನೇಹಿತರೆ. ಸೊ ಆದ್ದರಿಂದ ಇನ್ನೂ ಯಾರ್ಯಾರು ಇನ್ನು ಚಾಲನಾ ವೃತ್ತಿ ಪರೀಕ್ಷೆಗೆ ನೀವು ಹೋಗಬೇಕಾಗಿದೆಯೋ ಸೊ ಅಂಥವರೆಲ್ಲ ನೀವು ಒಂದು ಚಾಲನಾ ವೃತ್ತಿ ತರಬೇತಿ ಪಡ್ಕೊಂಡ್ರೆ ಬಹಳ ಒಳ್ಳೆಯದು ಅಂಥೇಳಿ ನಂಗೆ ಅನ್ನಿಸ್ತಾ ಇದೆ. ಸೊ ಹೆಚ್ಚು ಅಭ್ಯರ್ಥಿಗಳು ನಾನು ಹೋದ ವರ್ಷ ತೊಗೊಂಡಿದ್ದೆ, 1 ವಾರ 2 ವಾರ ಚಾಲನಾ ವೃತ್ತಿ ತರಬೇತಿ ತೊಗೊಂಡಿದ್ದೆ. ಸೊ ಅದರಲ್ಲಿಂದನೇ ಹೊಡಿಬೋದು ಆರಾಮಾಗಿ, ಅಲ್ಲೇನು ಹೇಳಲ್ಲ, ಅದೇನು ಮಾಡಲ್ಲ, ಸುಮ್ಮನೆ ವೇಸ್ಟು ಅಂತೇಳಿ ಅಂದ್ಕೊಂಡು ಡೈರೆಕ್ಟಾಗಿ ಏನು ಮಾಡ್ತಾರೆ ಟೆಸ್ಟಿಗೆ ಹೋಗ್ತಾರೆ. ಸೊ ಡೈರೆಕ್ಟಾಗಿ ಟೆಸ್ಟಿಗೆ ಹೋಗಿದಾಗ ಅಲ್ಲಿ ಈ ಒಂದು ಟೆಕ್ನಿಕ್ಗಳು ಸ್ವಲ್ಪ ಇದು ಮಿಸ್ ಹಾಕ್ಕೊಂಡು ಏನಾಗ್ತಾಯಿದೆ ಅಂದರೆ ಅವರು ಕಡಿಮೆ ಅಂಕ ಪಡೆಯೋದಕ್ಕೆ ಒಂದು ಪ್ರಾಬ್ಲಮ್ ಆಗ್ತಾಯಿದೆ ಸ್ನೇಹಿತರೆ. ಸೊ ನೋಡ್ಬೋದು ಇನ್ನು ಯಾರ್ಯಾರು ಚಾಲನಾ ವೃತ್ತಿ ತರಬೇತಿ ತೊಗೊಂಡಿಲ್ವೋ ಸೊ ಅಂಥವ್ರು ಈಗಲೇ ಹೋಗಿ ಚಾಲನಾ ವೃತ್ತಿ ತರಬೇತಿ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಟೋಟಲ್ ನೋಡಿ ಸ್ನೇಹಿತರೆ 40ರಿಂದ 44.5 ಅಂಕ ತಗೊಂಡವರು ಒಟ್ಟು ಅಭ್ಯರ್ಥಿಗಳು 812. ಈ ಒಂದು ಮಾಹಿತಿ ಏನಂದರೆ ಇದು ಓನ್ಲಿ ಹಾಸನ್ ಟ್ರ್ಯಾಕಿಂದು. ಇದಕ್ಕಿಂತ ಹಿಂದೆ ನಾನು ಹುಮನಾಬಾದೆಲ್ಲ ಮಾಡಿದ್ದೀನಿ. ಸೊ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಹಿಂದಿನ ವಿಡಿಯೋಗಳು ನೋಡ್ಕೋಬೋದು. ಹಾಗೂ ರಸ್ತೆ ಸಂಚಾರಿ ಚಿಹ್ನೆಗಳು ಕೂಡ ವಿಡಿಯೋ ಮಾಡಿದ್ದೀನಿ, ಸೊ ನೀವು ನೋಡ್ಕೋಬೋದು. ಹಾಗೆ 530 ಜನ 45ರಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು. ಸೊ ಇವೆರಡು ಸೇರಿದರೆ ಇಲ್ಲೇನಾಗ್ತಾಯಿದೆ ಅಪ್ ಟು ಇಲ್ಲಿ ಗಂಟ ಒಂದು 40% ಅಭ್ಯರ್ಥಿಗಳು ಮುಗ್ದಂಗೆ ಆಗುತ್ತೆ. ಫೆಬ್ರವರಿ 15ಕ್ಕಿಗೆಲ್ಲ 50% ಜನ ಮುಗ್ದಂಗೆ ಆಗುತ್ತೆ. ಇನ್ನು ಒಂದು 5,000+ ಅಭ್ಯರ್ಥಿಗಳು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗೋರಿದ್ದಾರೆ. ಸೊ ಅವರಿಗೆಲ್ಲ ಒಂದು ಅಂದಾಜು ಪ್ರಕಾರ ದಿನ ಒಂದು 100-125 ಜನ ಅಭ್ಯರ್ಥಿಗಳನ್ನು ಲೆಕ್ಕ ಮಾಡಿಕೊಂಡ್ರೆ ಒಂದು 45ರಿಂದ 46 ದಿನ ಚಾಲನಾ ವೃತ್ತಿ ಪರೀಕ್ಷೆ ನಡೆಯುತ್ತೆ. 45-46 ದಿನ ಅಂದರೆ ಮಾರ್ಚ್ ಎಂಡ್ ಗಂಟ ಮುಗಿಯುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಮುಗಿಯೋಲ್ಲ. ಏಪ್ರಿಲ್ ಫಸ್ಟ್ ವೀಕೆಲ್ಲ ಸೆಕೆಂಡ್ ವೀಕಿಗೆಲ್ಲ ಕಂಪ್ಲೀಟ್ ಆಗುತ್ತೆ. ಏಪ್ರಿಲ್ ಎಂಡ್ ಒಳಗಾಗಿ ನಿಮಗೆ ಏನಾಗುತ್ತೆ ಅಂದರೆ ನಿಮ್ಮ ಕಟ್ ಆಫ್ಗಳು ರಿಸಲ್ಟ್ಗಳೆಲ್ಲ ಹಾಕ್ತಾರೆ ಅಂತಕ್ಕಂಥ ಒಂದು ಅಂದಾಜು ನಮಗಿದೆ ಸ್ನೇಹಿತರೆ. ಸೊ ನೋಡೋಣ ಕಾದು. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕಾಮೆಂಟಲ್ಲಿ ಕೇಳ್ಬೋದು ಸ್ನೇಹಿತರೆ. ಸೊ ಈ ಥರ ನಿಮಗೆ ಡೈಲಿ ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಅಂಕ ತೊಗೊಂಡಿದ್ದಾರೆ ಅಂತೇಳಿ ಡೀಟೇಲಾಗಿ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಆ ಒಂದು ವೆಬ್ಸೈಟ್ದೊಂದು ಮಾಹಿತಿಯನ್ನು ನಾನು ಕ್ರೋಢೀಕರಿಸಿ ಡೀಟೇಲಾಗಿ
ಟೋಟಲ್ ಅಭ್ಯರ್ಥಿಗಳು ಎಷ್ಟಾಗಿದ್ದಾರೆ ಏನು ಎತ್ತು ಅಂಥೇಳಿ ನಾನು ಡೀಟೇಲಾಗಿ ನಿಮಗೆ ವೀಕ್ಲಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಅದಕ್ಕೆ ನಿರಂತರ ಒಂದು ಮಾಹಿತಿಗಾಗಿ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.